ಬಾ. ಬೇಷ್ ಕಣಯ್ಯ, ಬೇಷ್. ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ನಾನು ಏನು ಬರ್ದಿದ್ದೀನೋ ಹಾಗೆ ಆ್ಯಕ್ಟ್ ಮಾಡಿದೆ ಕಣೋ. ಆ್ಯಕ್ಟ್ ಮಾಡಿ ಆ ಪಾತ್ರದಲ್ಲಿ ಹಾಗೆ ಜೀವಿಸ್ಬಿಟ್ಟೆ ಕಣಯ್ಯ. ನಾನು ಬರೋ ಹಾಗೆ ಯಾರು ಆ್ಯಕ್ಟ್ ಮಾಡ್ತಾ ಇರಲಿಲ್ಲ. ನೀನು ಮಾಡಿದೆ. ಸೂಪರ್ ಸೂಪರ್ ಕಣಯ್ಯ. ಏನು ಅಂದ್ರೆ 30 ವರ್ಷದಿಂದ ನಿಮ್ಮನ್ನೇ ನೋಡಿದಾಗಾಯ್ತು. ಅಂಕು ನಿಮ್ಮನ್ನ ಏನೇ ಚಿಕ್ಕ ಮಲ್ಲಿ ಹೇಳಿ ದೊಡ್ಡ ಮಲ್ಲಿ. ಇವನ್ ಝೀರೋ ಅಲ್ಲ ಕಣೆ, ನಮ್ ಹೀರೋ, ನಮ್ ನಾಟಕದ ಹೀರೋ. ಏನಾಗ್ತಿದೆ ಇಲ್ಲಿ? ಯಾಕಿಷ್ಟು ಮೌನವಾಗಿದ್ಯಾ? ಈ ಮನೆಯಲ್ಲಿ ಎಲ್ಲರೂ ಜೀವಂತವಾಗಿರೋದು ನಿಮ್ಗೆ ಆಸೆ ಇಲ್ವಾ? 3 ದಿನಕ್ಕೊಮ್ಮೆ ಕೃಷ್ಣೆಗಾಗೋ ಸಮಸ್ಯೆ ಬಗ್ಗೆ ನಿನಗೆ ಗೊತ್ತಿದ್ರು ನೀನ್ ಹೀಗ್ ಮಾತಾಡ್ತಿದ್ಯಲ್ಲ, ನಿನಗ್ ತಾತ್ಸರವೇ? ಪರೀಕ್ಷೆ ಬೇಡ ದಿಗ್ವಿಜಯ. ಸಾಕು ಹೀಗೆ ಮಾತಾಡ್ತಿದ್ದೀರಾ? ಎದುರುಗಡೆ ಇರೋದು ಹುತ್ತ ಅಂತ ಗೊತ್ತಿದ್ದು ಅದರೊಳಗೆ ಕೈ ಹಾಕಿ ಅಯ್ಯೋ ಹಾವು ಕಚ್ಚಿತು ಅಂತ ಹೇಳೋವಷ್ಟು ದಡ್ಡ ಅಂತ ಅಂದ್ಕೊಂಡ್ರ ನನ್ನನ್ನು. ದಡ್ಡ ಅಲ್ಲ ನಾನು. ತ್ರಿಶೂಲ್ ಎಲ್ಲೂ ಕಾಣಿಸ್ತಿಲ್ಲ ಅಂತೇಳಿ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ತಾನೇ. ಮತ್ತೆ ಪದೇ ಪದೇ ನೀವು ಯಾಕೆ ಹೇಳಿಸ್ಕೊಳ್ತಾ ಇದ್ದೀರಿ? ಅವತ್ತೇ ಹೇಳಿದೆ ತಾನೇ ನಾನು ನಿಮಗೆ, ನಿಮ್ಮ ಶಕ್ತಿನ ಉಪಯೋಗಿಸಿ ತ್ರಿಶೂಲ್ನ ಕರ್ಕೊಂಡು ಬನ್ನಿ, ಮದುವೆ ಮಾಡ್ತೀನಿ ಅಂತೇಳಿ. ಹುಡುಕ್ತೀವಿ ದಿಗ್ವಿಜಯ. ನಾವು ಹುಡುಕ್ತೇ ಇದ್ರು ನಾವು ಮಾಡೋ ಪೂಜೆ ಅವನನ್ನ ಕರ್ಕೊಂಡು ಬರುತ್ತೆ. ಯಾವ ಪೂಜೆ ಮಾಡ್ತಾ ಇದ್ದೀರಾ? ಮಹಾಘೋರ ಸರ್ಪ ಯಾಗ ಪೂಜೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ನಾವು ಕಳಿಸುವ ಸರ್ಪ ತ್ರಿಶೂಲ್ ನನ್ನ ಇಲ್ಲಿಗೆ ಕರ್ಕೊಂಡು ಬರುತ್ತೆ. ಕರ್ಕೊಂಡು ಬರಲಿ. ಅವನು ಬಂದ ತಕ್ಷಣನೇ ನಿನ್ನ ಜೊತೆ ಅವನು ಮದುವೆ. ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು. ಕೃಷ್ಣೆ, ನಾನೇನೋ ಮಹಾಘೋರ ಯಜ್ಞನ ಮಾಡ್ತೀನಿ ಅಂತ ಹೇಳ್ದೆ. ಅದರಿಂದ ನಮ್ಗೇನು ತೊಂದರೆ ಆಗೋದಿಲ್ಲ ತಾನೇ? ತೊಂದರೆ ಆಗುವುದು ಅವನ ಸುತ್ತಮುತ್ತ ಇರೋರ್ಗಷ್ಟೇ, ಅವನಿಗಲ್ಲ, ನಮಗೂ ಅಲ್ಲ. ನಾವಿಂದು ಮಹಾಘೋರ ಸರ್ಪಯಾಗ ಮಾಡೇ ಮಾಡ್ತೇವೆ. ನನಗವನು ಬೇಕು ಅಷ್ಟೇ. ಹಲೋ ಹೀರೋ, ಬಾರಮ್ಮ ಇಲ್ಲಿ. ಏನಾ? ಬಾ. ಏನು ಹೇಳು? ನಮ್ಮ ಅಕ್ಕನ ಆಕ್ಟಿಂಗ್ ಬಗ್ಗೆ ಏನು ಹೇಳಲೇ ಇಲ್ಲ. ಯಾರಿಗೆ ಹೇಳಬೇಕು? ನಿನಗ ನಿಮ್ಮ ಅಕ್ಕಂಗ? ನಮ್ಮ ಅಕ್ಕಂಗೆ. ಮತ್ತೆ ರೈಟ್ ಹೇಳು. ಒಳ್ಳೆ ಮರ್ಯಾದೆ ಗುರು. ಮೇಡಮ್, ಏನು ಹೇಳಲಿಲ್ಲ. ಯಾವ್ದ್ರ ಬಗ್ಗೆನೋ? ನಾನು ನಿಮ್ಮ ಮುಂದೆ ಅಷ್ಟೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ನೀವೊಂದು ಸಣ್ಣ ಎಕ್ಸ್ಪ್ರೆಷನ್ ಕೊಡಿಲ್ವಲ್ಲ ಮೇಡಮ್? ಪ್ಲೀಸ್ ಪ್ಲೀಸ್ ಹೇಳಿ, ಹೇಗಿತ್ತು ನನ್ನ ಆ್ಯಕ್ಟಿಂಗ್? ಮೇಡಮ್, ನೀವು ಹೇಳಿದ್ದು ನಿಜ ಮೇಡಮ್. ನೀವು ಎದುರಿಗಿದ್ರೆ ಅದು ಏನೋ ಒಂಥರ ಪವರು. ನಾನು ಅಷ್ಟೊಂದು ಚೆನ್ನಾಗಿ ಹೇಗೆ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ಗೊತ್ತಾಯಿತು, ನೀವು ನನ್ನ ಎದುರಿಗಿದ್ರಲ್ಲ, ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕಾಗಿದ್ದು.
ನಿಮ್ಮ ಅಭಿನಯದ ಝಲಕ್ಕು, ನಿಮ್ಮ ಅಂದದ ಘಲಕ್ಕು ಬರೀ ಆರ್ಡಿನರಿ ಮನುಷ್ಯ ಆಗಿದ್ದ ನನ್ನನ್ನು ಆ್ಯಕ್ಟಿಂಗಲ್ಲಿ ಎಷ್ಟು ಇನ್ವಾಲ್ವ್ ಆಗೋ ಹಾಗೆ ಮಾಡಿದೆ ಮೇಡಮ್. ದಯವಿಟ್ಟು ಹೇಳಿ ಮೇಡಮ್, ನನ್ನ ಅಭಿನಯ ಹೇಗಿತ್ತು? ಪರವಾಗಿಲ್ಲ, ಓಕೆ. ಮೊದಲನೇ ದಿನ ಅಲ್ವಾ, ಸ್ವಲ್ಪ LKG ಸ್ಟೂಡೆಂಟ್ ಥರ ಆ್ಯಕ್ಟ್ ಮಾಡಿದೆ. ನೀವು ಹೀಗೆ ಎಲ್ಬೋರ್ಡ್ ಥರ ನಾನು ಆ್ಯಕ್ಟಿಂಗ್ ಮಾಡೋದನ್ನ ನೋಡ್ತಾ ಇದ್ರೆ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಮರಿ. ಗೊತ್ತಾಯ್ತಾ? ನಿನಗೆ ಇನ್ನೂ ಏನು ಗೊತ್ತಿಲ್ಲ, ನೀನಿನ್ನು LKG, ನಾನು ಹೇಳ್ಕೊಡ್ತೀನಿ ಎಲ್ಲ. ಓಕೆ ಅಕ್ಕ ಕರ್ದ ಬಂದೇ ಇರು. ಕೃಷ್ಣೆ, ಈ ಮಹಾಘೋರ ಸರ್ಪಯಾಗ ಮಾಡುವುದರಿಂದ ತ್ರಿಶೂಲ್ ಎಲ್ಲಿದ್ದರೂ ಅವನನ್ನು ಕರೆದು ತರುತ್ತದೆ. ಆದರೆ ನಾವು ಕಳಿಸುವುದು ಮಹಾವಿನಾಶಕಾರಿ ಸರ್ಪ. ಅದಕ್ಕೆ ಒಂದು ಗುರಿ ಕೊಟ್ಟರೆ ಆ ಗುರಿಯ ಬಗ್ಗೆ ಅಷ್ಟೇ ಯೋಚಿಸುತ್ತಿರುತ್ತದೆ. ಆ ಗುರಿ ಸಾಧಿಸುವ ಸಮಯದಲ್ಲಿ ಯಾರಾದರೂ ಅಡ್ಡ ಬಂದರೆ ಅವರ ನಾಶವಾಗುತ್ತದೆ. ಹಾಗಿದ್ದ ಮೇಲೆ ತ್ರಿಶೂಲ್ ಇರುವ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ಅಂದರೆ ಅವರಿಗೆ ತೊಂದರೆಯಾಗುತ್ತದೆ ಎಂದು ಯೋಚಿಸುತ್ತಿದ್ದೀಯಾ? ಯಾರಿಗೆ ತೊಂದರೆಯಾಗುತ್ತದೆ ಎಂದು ನಾನು ಯೋಚನೆ ಮಾಡುವುದಿಲ್ಲ. ನನಗೆ ತ್ರಿಶೂಲ್ ಬಂದರೆ ಅಷ್ಟೇ ಸಾಕು. ಎಲ್ಲಿದ್ದರೂ ಅವನು ಬರಲೇಬೇಕು. ನನ್ನ ಮದುವೆ ಆಗಲೇಬೇಕು. ನನ್ನ ಸಮಸ್ಯೆಗೆ ಪರಿಹಾರ ಸಿಗಬೇಕು. ನಾನು ಬರೋ ಹಾಗೆ ಯಾರು ಆ್ಯಕ್ಟ್ ಮಾಡ್ತಾ ಇರಲಿಲ್ಲ. ಇವ್ನು ಝೀರೋ ಅಲ್ಲ ಕಣೆ, ನಮ್ಮ ಹೀರೋ, ನಮ್ಮ ನಾಟಕದ ಹೀರೋ. ಜೀರೋ ಅಂತ ಕರೆದು ಒಂದೇ ಸತಿಗೆ ಸ್ಟಾರ್ ಥರ ಆ್ಯಕ್ಟ್ ಮಾಡ್ಬಿಟ್ನಲ್ಲಪ್ಪ. ನನ್ನ ಪರ್ಫಾರ್ಮೆನ್ಸ್ನ ಮೀರೋ ಪರ್ಫಾರ್ಮೆನ್ಸ್ ಮಾಡ್ಬಿಟ್ನಲ್ಲಪ್ಪ. ಅವನ ಆ್ಯಕ್ಟಿಂಗ್ ಮುಂದೆ ನನ್ನ ಆ್ಯಕ್ಟಿಂಗ್ ಸಪ್ಪೆ ಆಗೋಯ್ತಾ? ಒಂದ್ಸಲಿ ಅವ್ನ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ದಾನೆ ಅನ್ಸಿದ ತಕ್ಷಣ ನನ್ನ ಆ್ಯಕ್ಟಿಂಗ್ ಬೋರ್ ಆಗಕ್ಕೆ ಶುರು ಆಗೋಯ್ತು. ಎಲ್ಲರಿಗೂ ಗೊತ್ತಾಯ್ತು. ಆದರೆ ಎಲ್ಲರೂ ಅವ್ನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಹೊರತು ನನಗಿಂತ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಲಿಲ್ಲ. ಆದರೆ ಅವ್ರು ಎಲ್ಲರೂ ನೋಡ್ತಲ್ಲೂ ವ್ಯಂಗ್ಯ ಇತ್ತು, ಮಾತಲ್ಲಿ ಕೊಂಗಿತ್ತು. ಎಲ್ಲಿಂದನೋ ಬಂದವನು ಈ ಶೈಲು ಇಮೇಜ್ನೇ ಹಾಳು ಮಾಡ್ಬಿಟ್ನಲ್ಲ. ಒಂದೇ ದಿನದಲ್ಲಿ ಸ್ಟಾರ್ ಆದವನು ಇನ್ನು ಸ್ವಲ್ಪ ದಿನಕ್ಕೆ ಸೂಪರ್ ಸ್ಟಾರ್ ಆಗ್ಬಿಡ್ತಾನೆ. ಅಯ್ಯಯ್ಯೋ, ಅವನ ಮುಂದೆ ಈ ಶೈಲು ಟುಸ್ ಆಗ್ಬಿಡ್ತಾಳ. ಇಲ್ಲ, ಶೈಲು ಅಂದರೆ ಯಾರು? ಶೈಲು ಅಂದರೆ ನಾಟಕ, ಶೈಲು ಅಂದರೆ ಚಪ್ಪಾಳೆ, ಶೈಲು ಅಂದರೆ ಮನರಂಜನೆ ಅಂತ ಈ ಶೈಲುನೇ ಸೈಡ್ ಹೊಡಿತಾನ ಅವನು. ಇನ್ನು ಮುಂದೆ ಆ ಪ್ರಶಂಸೆ ಚಪ್ಪಾಳೆ ಎಲ್ಲ ಅವನ ಪಾಲಾಗೋಗುತ್ತಾ? ಇಲ್ಲ, ಹೋಗ್ಲೇಬಾರ್ದು. ಏನು ಮಾಡೋದು ಈಗ ನಾನು? ಹಿನಿಯ, ನನ್ನ ಮನದೊಡೆಯ, ತಗೋ, ಇದು ನಮ್ಮ ಪ್ರೀತಿಯ ಉಂಗುರ. ಇದನ್ನ ನಿನ್ನ ಬೆರಳಲ್ಲಿ ಧರಿಸಿಕೋ. ಓ
ಥೂ 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 ಥೂ, ಡಬ್ಬ ಥರ ಆ್ಯಕ್ಟ್ ಮಾಡ್ತಾ ಇದೀಯ ನೀನು. ಈ ಥರ ಆ್ಯಕ್ಟ್ ಮಾಡಿದ್ರೆ ಅವ್ನು ಪಕ್ಕ ನಿನ್ನ ಡಾಮಿನೇಟ್ ಮಾಡಕ್ಕೆ ಬಿಡ್ತಾನೆ. ಇಲ್ಲ, ಏನಾದರೂ ವಿಶೇಷವಾಗಿ ಮಾಡಬೇಕಲ್ಲ. ಏಕೆ ಏಕೆ ಈ ಕಣ್ಣೀರು ಒಡೆಯ? ವನದೇವಿಯ ಉತ್ಸವವಾಗದೆ ನೀನು ಕಾಡಿನಿಂದ ದೂರ ಹೋಗಲು ಸಾಧ್ಯವಿಲ್ಲವೆಂದು ನಾನು ಒಬ್ಬಳೆ ಹೊರಟಿರುವೆ. ನಾನು ಮತ್ತೆ ಮರಳಿ ಬರುತ್ತೇನೆ ಒಡೆಯ. ಈ ವನದಾಣೆಗೂ ಈ ಜಾಗದಾಣೆಗೂ ನಾವಿಬ್ರು ದೂರ ಆಗ್ತಿರೋದು ಮತ್ತೆ ಮತ್ತೆ ಸೇರೋದಕ್ಕೆ ಗೆಳೆಯ. ನೀನು ಅಮ್ಮ, ನಾನು ಅಯ್ಯಯ್ಯೋ ಡೈಲಾಗು. ಓ ಛೇ 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 ಛೇ, ಡೈಲಾಗ್ಸೇ ಮರ್ತೋಗ್ತಿದ್ಯಲ್ಲ. ಅಯ್ಯೋ ಯಾಕೆ ಹಿಂಗಾಗ್ತಿದೆ? ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಾಗ ಡೈಲಾಗ್ಸ್ ಮರ್ತೋಗುತ್ತೆ, ಡೈಲಾಗ್ಸ್ ಚೆನ್ನಾಗಿ ಬಂದಾಗ ಪರ್ಫಾರ್ಮೆನ್ಸ್ ಕೆಟ್ಟಾಗಿ ಬರುತ್ತೆ. ಅವ್ನ ಜೊತೆ ರಿಹರ್ಸಲ್ ಮಾಡಬೇಕಾದ್ರೂ ಹಾಗೆ ಆಯಿತು. ಈಗ ನಾನು ಒಬ್ಬಳೇ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಹಾಗೆ ಆಗ್ತಿದ್ಯಲ್ಲ. ಯಾಕೆ ಹೀಗಾಗ್ತಿದೆ? ಇಲ್ಲ, ಅಯ್ಯೋಯ್ಯೋ, ಇಲ್ಲ ಇಲ್ಲ ಇಲ್ಲ, ಈ ಶೈಲು ಸೋಲ್ಬಾರ್ದು. ಯಾವುದೇ ಸ್ಟಾರ್ ಬಂದ್ರು ಅವ್ರ ಮುಂದೆ ಈ ಶೈಲುನೇ ಸೂಪರ್ ಸ್ಟಾರ್ ಆಗಬೇಕು. ನನ್ನ ಮಗನ ಮೀರ್ಸೋ ಥರ ಆ್ಯಕ್ಟ್ ಮಾಡಬೇಕು. ನಾನು ಮಾಡೇ ಮಾಡ್ತೀನಿ. ಗೆಳೆಯ, ಎಲ್ಲಿದ್ಯಾ ಇನಿಯ? ಬೇಗ ಬಾ ಇನಿಯ. ಸಾವು ಬಂದು ನನ್ನ ಬೆನ್ನಲ್ಲಿ ನಿಂತು ಹೊರಡು ಅನ್ನೋಕ್ಕೂ ಮುಂಚೆ ಒಮ್ಮೆ ನನ್ನ ಬಿಗಿದಪ್ಪು ಗೆಳೆಯ. ನನಗೆ ಸಾವಿನ ಭಯವಿಲ್ಲ, ನೀನು ಬರಲ್ಲ ಅನ್ನೋ ಭಯ ಅಷ್ಟೇ. ಕಮ್ ಆನ್ ಶೈಲು, ಯು ಆರ್ ಗ್ರೇಟ್. ಇದು ನಿನ್ನ ಪರ್ಫಾರ್ಮೆನ್ಸ್ ಅಂದ್ರೆ. ಇನ್ನು ಈ ಶೈಲುನ ಗೆಲ್ಲೋರು ಯಾರೂ ಇಲ್ಲ, ಎದುರು ನಿಲ್ಲೋರು ಯಾರೂ ಇಲ್ಲ. ಕೇಳಿ, ಎಲ್ಲರೂ ಕೇಳಿ. ಅವನು ತೊಡಿಸಿದ ರಕ್ತ ಸಿಂಧೂರದಾಣೆ, ಅವನು ನನಗೆ ಕಟ್ಟಿದ ಈ ತಾಳಿಯಾಣೆ, ಅವನು ಬರೀ ನನ್ನವನು ಮಾತ್ರ. ಅವನಿಗೆ ತೊಂದರೆ ಕೊಡಲು ಬಂದವರು ಯಾರೇ ಆಗಲಿ ಅವರ ರುಂಡ ಚಂಡಾಡಿ ಬಿಡುತ್ತೇನೆ. ಅಗ್ನಿ ಪರ್ವತ ಸಿಡಿಯಲಿ, ಸುನಾಮಿ ಉಕ್ಕಲಿ, ನನಗೆ ಯಾರ ಭಯವೂ ಇಲ್ಲ. ನನಗೆ ಯಾವುದರ ಭಯ? हवा ಶೈಲು, ಶೈಲು ಇಲ್ಲಿ ಕಾಣಿಸ್ತಲ್ಲ. ಶೈಲು, ಇದೇನಿದು? ಇಷ್ಟೊಂದು ದೊಡ್ಡ ಹಾವು.
ಶೈಲು ಏನಾದರೂ ಇದು ಏಯ್! ಈ ಹಾವುಗಳನ್ನ ಎಲ್ಲರೂ ಬಿಡೋದಿಲ್ವಲ್ಲ. ಇದೇನಿದು? ಹಾವೇನು ಮಾಡಲಿಲ್ಲ. ಇದ್ಯಾವುದೋ ಒಳ್ಳೆ ಹಾವು ಅನ್ಸುತ್ತೆ ಪಾಪ. ದಾಕ್ಷಾಯಿಣಿ, ನಾವು ಕಳುಹಿಸಿದ ಮಹಾಘೋರ ಪೀನಕ ಸರ್ಪ ತನ್ನ ಗುರಿ ಮುಟ್ಟಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ತ್ರಿಶೂಲನ್ನು ಕರೆತರುತ್ತದೆ. ಅಲ್ಲ ಕೃಷ್ಣೆ, ಆ ಸಂದರ್ಭದಲ್ಲಿ ಆ ತರ ಒಂದು ಪ್ರಯೋಗ ಆಗಿದೆ ಅಂತ ಅವನಿಗೆ ತಿಳಿಯೋದಿಲ್ಲವೇ? ಸಾಧ್ಯವೇ ಇಲ್ಲ. ಪೀನಕನ ಭೀಕರ ರೂಪ ನೋಡಿದ ತಕ್ಷಣ ಅವರು ಪ್ರಜ್ಞೆ ತಪ್ಪಿ ಬೀಳುತ್ತಾರೆ. ನಾವು ಕಳುಹಿಸಿದ ಪೀನಕ ತನ್ನ ಬಾಲದಿಂದ ಅವನನ್ನು ಎಳೆದುಕೊಂಡು ಬರುತ್ತಾನೆ. ಇಲ್ಲಿಗೆ ಬಂದರೆ ಅವನಿಗೆ ಏನಾಯಿತು ಅನ್ನೋ ನೆನಪು ಕೂಡ ಇರುವುದಿಲ್ಲ. ನನ್ನ ಮುಂದೆ ಅವನಿರುತ್ತಾನೆ, ಅವನ ಮುಂದೆ ನಾನಿರುತ್ತೇನೆ. ನಮ್ಮ ಮದುವೆ ಆಗುತ್ತದೆ, ಆಮೇಲೆ ನಮ್ಮ ಬದುಕು ಶುರುವಾಗುತ್ತದೆ. ಬರುತ್ತಾ ಇದ್ದಾನೆ. ನಾವು ಕಳುಹಿಸಿದ ಪೀನಕ ಬರುತ್ತಾ ಇದ್ದಾನೆ. ಅವನು ಶೌರ್ಯದಲ್ಲಿ ಸೋಲಿಲ್ಲದವನು. ಕೃಷ್ಣೆ, ಪೀನಕ ಒಬ್ಬನೇ ಬರ್ತಾ ಇದ್ದಾನೆ. ಪೀನಕ, ಏನಿದು ಒಬ್ಬನೇ ಬರುತ್ತಿದ್ದೀಯಾ? ತ್ರಿಶೂಲಿಯಲ್ಲಿ ಅವನಿಗೆ ಏನಾದರೂ ತೊಂದರೆ ಆಯಿತೆ? ಹಾಗಾಗಿ ನೀನು ಅವನನ್ನು ಬಿಟ್ಟು ಬಂದೆಯೇ? ಮೇಡಮ್, ಮೇಡಮ್ ಎಲ್ಲಿದ್ದೀರಾ? ಲೇ ಜೀರೋ, ಹಾ, ಇಲ್ಲ ಇದ್ದೀರಾ? ಎಲ್ಲಿಂದ ಬರುತ್ತೆ ನಿಮ್ಮ ವಾಯ್ಸು? ಅಪ್ಪಿ ತಪ್ಪಿ ಏನಾದರೂ ಹಾವು ಹೊಟ್ಟೆ ಒಳಗಿಂದ ಮಾತಾಡ್ತಾ ಇದ್ದೀರಾ? ನಾನು ಬೀರು ಒಳಗಡೆ ಇದ್ದೀನಿ. ಹಾವು ಹೋದ್ಮೇಲೆ ಹೇಳು. ಓ ಹೌದಾ? ಹಾವು ಈಗ ಮೇಡಮ್ ಇಲ್ಲ, ಇದು ಹಾವು ನನ್ನೇ ನೋಡ್ತಾ ಇದೆ. ಹಾವು ನನ್ನ ನುಂಗ್ಬಿಟ್ಮೇಲೆ ನಾನು ಹೇಗೆ ಹೇಳೋದೆ ನಿಮಗೆ? ಇಲ್ಲಿ ನೋಡಿ, ನನ್ನ ಎದುರುಗಡೆ ಎಷ್ಟು ದೊಡ್ಡದಾಗಿ ನಿಂತಿದೆ. ಅಯ್ಯೋ ಬೇಡಪ್ಪ, ನಾಗಪ್ಪ. ಈ ಹಾವಿಗೆ ತುಂಬ ಹೊಟ್ಟೆ ಹಸು ಅಂತ ಕಾಣಿಸ್ತೆ. ಫಸ್ಟು ನಾನು, ಆಮೇಲೆ ನೀವು, ಇಬ್ಬರು ನುಂಗ್ಕೊಂಡ್ಬಿಡುತ್ತೆ. ಏನ್ ಮಾಡೋದು ಮೇಡಮ್? ಮೇಡಮ್ ಏನ್ ಮಾಡೋದು? ಅಯ್ಯೋ ನಂಗೆ ಭಯ ಆಗ್ತದೆ. ಅಯ್ಯೋ, ಒಂದ್ ಕೆಲಸ ಮಾಡು, ನಾನೀಗ ಬೀರು ಬಾಗ್ಲು ತೆಗಿತೀನಿ, ನೀನ್ ರಪ್ಪ ಅಂತ ಬಂದು ಒಳಗಡೆ ಸೇರ್ಕೊ. ಹಾ, ಓಕೆ. ಅಯ್ಯೋ ಬೇಗ ಮೇಡಮ್, ಬೇಗ ಓಪನ್ ಮಾಡಿ ಮೇಡಮ್. ಸೈಡ್ ಹೋಗಿ. ಏನ್ ಮಾಡೋದು? ಅಯ್ಯೋ, ಏನ್ ಮಾಡೋದು ನಂಗೂ ಗೊತ್ತಾಗ್ತಲ್ಲ. ಏನ್ ಮಾಡೋದು? ಏಯ್, ನಾನೇನ್ ಮಾಡಿದೆ? ಎಷ್ಟು ಏನಾದ್ರು ಮಾಡಿದ್ರೆ ಗುದ್ದು ಬಿಡ್ತೀನಿ. ಸುಮ್ಮನೆ ನಿಂತ್ಕೊತೀನಿ. ಇಳಿಸು, ಕೈ ಇಳಿಸು.